ಹಲೋ ನಮಸ್ಕಾರ. ಕ್ರೇಜಿ ಫುಡ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದನ್ನು ವಿಡಿಯೋ ಮಾಡ್ತಿದ್ದೀನಿ. ಸೊ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಾಣಲಿಗೆ ಫ್ರೈ ಮಾಡಬೇಕು, ಯಾಕಂದರೆ ಅದು ಲೋಳೆ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆ ಲೋಳೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಫ್ರೈ ಮಾಡ್ತಿರೋದು. ಕೆಲವರು ಹಸಿದು ಹಂಗೆ ಹಾಕ್ಬಿಡ್ತಾರೆ, ಸೊ ಅದು ಲೋಳೆ ಆಗಿಬಿಡುತ್ತೆ ಪಲ್ಯ. ಈ ಥರ ಫ್ರೈ ಮಾಡ್ಕೊಳ್ಳಿ ಮುಂಚೆನೇ, ಆವಾಗ ಪಲ್ಯ ಆ ಥರ ಲೋಳೆ ಇರಲ್ಲ, ಬಿಡಿಯಾಗಿರುತ್ತೆ. ನೋಡಿ, ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕಾಯಿ ತುರಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅದೇ ಫ್ರೈ ಮಾಡ್ತಿದ್ದೀನಲ್ವ, ಸ್ವಲ್ಪ ಇವಾಗ ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಅದನ್ನು ಎತ್ತಿಟ್ಬಿಟ್ಟು ಅದೇ ಬಾಣಲಿಗೆ ನೋಡಿ ಈ ಥರ ಆಗಿದೆ. ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಕೂಡ ಹಾಕ್ತಿದ್ದೀನಿ. 2 ಚಿಕ್ಕ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಟೊಮೊಟೊ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಈ ಮಿಶ್ರಣಕ್ಕಷ್ಟೇ ಅದು ಉಪ್ಪು ಸೆಟ್ ಆಗಬೇಕು, ಆ ರೀತಿ ಹಾಕ್ಕೊಳ್ಳಿ. ಬೇಗ ಟೊಮೊಟೊ ಬೆಂದ್ಬಿಡುತ್ತೆ ಆ ಥರ ಉಪ್ಪು ಹಾಕೋದ್ರಿಂದ. ಇವಾಗ ಫ್ರೈ ಮಾಡಿರೋ ಬೆಂಡೆಕಾಯಿನ ಹಾಕ್ತಿದ್ದೀನಿ. ಇದು ನೋಡಿ, ಲೋಳೆ ಎಲ್ಲೂ ಕಾಣಿಸ್ತಾ ಇಲ್ಲ, ಬಿಡಿಯಾಗಿದೆ. ಈ ಥರ ಫ್ರೈ ಮಾಡಿರೋದಕ್ಕೆ ಅದು ಆ ಥರ ಬಿಡಿಯಾಗಿ ಬಂದಿದೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಮಿಕ್ಸ್ ಆಗಿದೆ. ಇದಕ್ಕೆ ಮತ್ತೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆವಾಗಲೇ ಸ್ವಲ್ಪ ಹಾಕಿರೋದ್ರಿಂದ ಇವಾಗ ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ನೋಡಿ, ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ಮತ್ತು ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ ಸಪ್ರೇಟಾಗಿ, ಸೊ ಕಾಯಿ ತುರಿ ಹಾಕ್ತಿದ್ದೀನಿ. ಒಂದು ಕಾಯಿ ತುರಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಮೀಡಿಯಮ್ ಆದರೂ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ತಿನ್ಬೇಕನ್ಸಿದ್ರೆ ಜಾಸ್ತಿನೂ ಹಾಕ್ಕೊಳ್ಳಿ. ಪಲ್ಯ ಒಂದು ತುಂಬ ಟೇಸ್ಟ್ ಬರುತ್ತೆ, ಕಾಯಿ ತುರಿ ಹಾಕೋದ್ರಿಂದನೇ ಪಲ್ಯ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಕಾಯಿ ತುರಿ ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನ್ ಸಾಂಬಾರು ಪೌಡ್ರು ನೋಡಿ. ಮತ್ತು ಇವಾಗ ನಾನು ಗುರಾಳ್ ಪೌಡ್ರು ಅಂತ ಹೇಳ್ತಿದ್ನಲ್ವ ವೀಡಿಯೋದಲ್ಲಿ, ಸೊ ಅದನ್ನು ಹಾಕ್ತಿದ್ದೀನಿ. ಇದನ್ನು ಮಾಡೋದು ನಾನು ತೋರಿಸ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ. ಇದು ಹಾಕಿದರೆ ಎಲ್ಲ ಪಲ್ಯಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ಲಾಸ್ಟಲ್ಲಿ. ಫೈನಲಾಗಿ ರೆಡಿಯಾಗಿದೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.